ಕೈಯನ್ನು ನೀರಿನಲ್ಲಿ ಅದ್ದಿ ತೆಗೆಯುವಷ್ಟರಲ್ಲಿ ಬೆರಳುಗಳ ತುದಿಗಳನ್ನೇ ಕಟ್ ಮಾಡುವ, ನೀರಿಗೆ ಬಿದ್ದ ಪ್ರಾಣಿಯನ್ನು ನೋಡುತ್ತಿದ್ದ ಹಾಗೆ ಅಸ್ಥಿಪಂಜರವನ್ನಾಗಿಸುವ ಭಯಂಕರ ಮೀನುಗಳ ಕಥೆ ಕೇಳಿದ್ದೀರಾ? ಇಂಥ ಮೀನಿರೋದು ಸತ್ಯವಾ ಅಥವಾ ಕೇವಲ ಕಟ್ಟುಕತೆಯಾ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನೆಲ್ಗೆ ಸ್ವಾಗತಿಸ್ತಾ ಬನ್ನಿ, ಈ ದಿನ ಮಾನವನಿಗೆ ಅಪಾಯಕಾರಿ ಎಂದು ಹೇಳಲಾದ ಪಿರಾನಾ ಮೀನಿನ ಬಗ್ಗೆ ವಾಸ್ತವಗಳೇನು ಅನ್ನೋದನ್ನು ತಿಳಿಯೋಣ. ಪಿರಾನಾ ದಕ್ಷಿಣ ಅಮೆರಿಕದ ನದಿ ಕೊಳಗಳಲ್ಲಿ ವಾಸಿಸುವ ಸಿಹಿ ನೀರಿನ ಮೀನು. ಇವುಗಳ ಬಗ್ಗೆ ಅನೇಕ ರೋಚಕವಾದ ಕಥೆಗಳಿವೆ. ಒಮ್ಮೆ ನದಿಯ ಪಕ್ಕದಲ್ಲಿ ಒಬ್ಬ ಕೋಳಿಯನ್ನು ಅಡಿಗೆಗೆ ಸಿದ್ಧಪಡಿಸ್ತಾ ಕೋಳಿಯ ಕರಳು ಇತ್ಯಾದಿಯನ್ನು ನೀರಿಗೆ ಹಾಕ್ತಾ ಇದ್ದ. ಎಲ್ಲ ಮುಗಿದ ಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ನೀರಿನಲ್ಲಿ ಕೈ ಇಡುತ್ತಿದ್ದ ಹಾಗೆ ಶಾಕ್ ಹೊಡೆದಂತಾಗಿ ಕೈಯನ್ನು ಚಕ್ಕನ ಹಿಂದಕ್ಕೆ ಎಳೆದುಕೊಂಡು ನೋಡಿದ್ರೆ ಎಲ್ಲ ಬೆರಳುಗಳ ತುದಿಗಳು ಕಟ್ಟಾಗಿ ಮೂಳೆ ಕಾಣ್ತಿದ್ವು. ಇದು ಭಯಾನಕ ಪಿರಾನಾ ಮೀನಿನ ತಾಕತ್ತು. ಗುಂಪಾಗಿ ಆಕ್ರಮಣ ಮಾಡುವ ಈ ಪಿರಾನಾ ಮೀನುಗಳು ಮಾನವರನ್ನ ತಿಂದು ಹಾಕುತ್ತವೆ ಅನ್ನುವ ಕಥೆಗಳಿವೆ. ಇದು ನಿಜವೇ? ಪಿರಾನಗಳು ಮೂಲತಃ ಮೀನುಗಳನ್ನು ತಿನ್ನುತ್ತವೆ, ಆದರೂ ತಮ್ಮ ಕಣ್ಣಿಗೆ ಕಂಡದ್ದನ್ನೆಲ್ಲ ತಿನ್ನುವ ಅಭ್ಯಾಸ ಇವುಗಳಿಗೆ. ಹಾಗಾಗಿ ಇವು ಸರ್ವಭಕ್ಷಕ ಆಮ್ನಿವೋರಸ್ ಮೀನುಗಳು ಎಂದೇ ಹೇಳಬಹುದು. ಸಣ್ಣ ಸ್ತನಿಗಳು, ಪಕ್ಷಿಗಳು, ಹಾವುಗಳು ಅಲ್ಲದೆ ಕೆಲವು ಕೀಟಗಳು, ಹಣ್ಣು, ಬೀಜಗಳು, ಎಲೆಗಳು ಇವುಗಳ ಆಹಾರ. ಸತ್ತ ಪ್ರಾಣಿಗಳನ್ನೂ ಸಹ ಇವು ಸ್ಕ್ಯಾವೆಂಜ್ ಮಾಡ್ತವೆ. ಪಿರಾನಾ ಮೀನಿನಲ್ಲಿ ಸುಮಾರು 30ರಿಂದ 60 ಜಾತಿಗಳಿವೆ. ಈ ಮೀನು 5ರಿಂದ 14 ಇಂಚಿನವರೆಗೂ ಬೆಳೆಯುತ್ತೆ. ಆದರೆ ಕೆಂಪು ಹೊಟ್ಟೆಯ ಪಿರಾನಾ ಮೀನು 20 ಇಂಚಿನವರೆಗೂ ಬೆಳೆಯಬಲ್ಲದು. ಇವುಗಳನ್ನು ಮೇಲಿನ ಮತ್ತು ಕೆಳಗಿನ ದವಡೆಯಲ್ಲಿನ ಚೂಪಾದ ಹಲ್ಲುಗಳ ಸಾಲಿನಿಂದಲೇ ಗುರುತಿಸಬಹುದು. ಕೆಂಪು ಹೊಟ್ಟೆಯ ಪಿರಾನಗಳು ಗುಂಪಾಗಿ ಬಲಿಯ ಮೇಲೆ ಆಕ್ರಮಣ ಮಾಡ್ತವೆ. ಆದರೆ ಅವು ತಮ್ಮ ವೈರಿಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರವೇ ಗುಂಪಾಗಿರುತ್ತವೆ ಎಂದು ಹೇಳುವವರೂ ಸಹ ಇದ್ದಾರೆ. ಪಿರಾನಗಳು ಮರಳಿನಲ್ಲಿ ಗುಂಡಿ ತೋಡಿ ಮೊಟ್ಟೆಗಳನ್ನು ಇಡ್ತವೆ, ಅಲ್ಲಿಯೇ ಇದ್ದು ರಕ್ಷಣೆ ಮಾಡ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿ ಜಲಸಸ್ಯವನ್ನು ತಿನ್ನುತ್ತೆ. ಪಿರಾನಾದ ಹಲ್ಲುಗಳು ಬ್ಲೇಡಿನಷ್ಟು ಹರಿತವಾಗಿವೆ. ಕೆಳಗಿನ ಮತ್ತು ಮೇಲಿನವು ಒಟ್ಟಿಗೂಡಿ ಇಂಟರ್ಲಾಕ್ ಆದರೆ ಬಾಯೊಳಗಿನ ಮಾಂಸದ ಉಂಡೆಯ ಕಿತ್ತು ಬರುತ್ತೆ. ಜೊತೆಗೆ ಈ ಮೀನುಗಳ ದವಡೆಯ ಮಾಂಸಖಂಡಗಳು ಅತ್ಯಂತ ಬಲಶಾಲಿಯಾಗಿವೆ. ಜಗತ್ತಿನ ಮೀನುಗಳಲ್ಲಿ ಅತ್ಯಂತ ಪ್ರಬಲವಾದ ಬೈಟಿಂಗ್ ಫೋರ್ಸ್ ಇವುಗಳದು ಅಂತ ದಾಖಲಾಗಿದೆ. ಇವುಗಳ ಬೈಟಿಂಗ್ ಫೋರ್ಸ್ ಎಷ್ಟಿರಬಹುದು ಅಂದಾಜು ಮಾಡಬಲ್ಲರಾ? 1 kg ತೂಕದ ಬ್ಲಾಕ್ ಪಿರಾನಾ ಕಚ್ಚುವಾಗ ಬರೋಬ್ಬರಿ 30 kg ಅಷ್ಟು, ಅಂದರೆ ತನ್ನ ದೇಹ ತೂಕದ 30 ಪಟ್ಟು ಒತ್ತಡವನ್ನು ಹಾಕಬಲ್ಲದು. ಹಾಗಾಗಿಯೇ ಅವು ಬೆರಳುಗಳ ತುದಿಗಳನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಬಲ್ಲವು. ಪಿರಾನಗಳು ಏಕೆ ಅಷ್ಟೊಂದು ಆಕ್ರಮಣಶಾಲಿಯಾಗ್ತವೆ? ಪಿರಾನಗಳು ಸಿಹಿ ನೀರಿನ ಹೊಂಡ, ನದಿಗಳಲ್ಲಿ ವಾಸಿಸ್ತವೆ. ಇವುಗಳಲ್ಲಿ ನೀರಿನ ಮಟ್ಟ ಕುಸಿಯೋದು ಸಾಮಾನ್ಯ. ಅಂತಹ ಸಂದರ್ಭಗಳಲ್ಲಿ ಪಿರಾನಗಳ ಸಂಖ್ಯೆ ಹೆಚ್ಚಳವಾಗಿ ಆಹಾರಕ್ಕಾಗಿ ಸ್ಪರ್ಧೆ ಮಾಡಬೇಕಾಗುತ್ತೆ. ಹಸುವೆಯಿಂದ ಬಳಲುತ್ತಿರುವಾಗ, ಮೊಟ್ಟೆಗಳನ್ನಿಟ್ಟು ಬ್ರೀಡ್ ಮಾಡುವಾಗ, ಯಾರಾದರೂ ತೊಂದರೆ ಮಾಡಿದರೆ ಅಥವಾ ತಮ್ಮ ಜೀವಕ್ಕೆ ಅಪಾಯ ಒದಗಿದೆ ಅನ್ನಿಸಿದ ಸಂದರ್ಭಗಳಲ್ಲಿ ಪಿರಾನಾ ಮೀನುಗಳು ಅತ್ಯಂತ ಅಪಾಯಕಾರಿಯಾಗಬಲ್ಲವು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ದೊಡ್ಡ ಪ್ರಾಣಿಗಳು ನಿತ್ರಾಣವಾದಾಗ ಅಥವಾ ನಿರ್ಜೀವವಾಗಿದ್ದರೆ ಮಾತ್ರ ಗುಂಪುಗಳಲ್ಲಿ ಪಿರಾನಾ ಮೀನುಗಳು ಆಕ್ರಮಣ ಮಾಡ್ತವೆ ಅಂತಲೂ ಹೇಳಲಾಗಿದೆ. ಇವುಗಳ ಆಕ್ರಮಣ ಮಾನವರ ಕೈಕಾಲಿನ ಬೆರಳುಗಳನ್ನು ಕಚ್ಚಿ ತಿನ್ನೋದಕ್ಕೆ ಸೀಮಿತವಾಗಿದೆಯೇ ಹೊರತು ಪ್ರಾಣಾಪಾಯ ಉಂಟು ಮಾಡಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಕೆಂಪು ಹೊಟ್ಟೆಯ ಪಿರಾನಗಳು ಭಾರತದ ಆಂಧ್ರ ಪ್ರದೇಶ, ತೆಲಂಗಾಣದ ಗೋದಾವರಿ, ಕೃಷ್ಣಾ ನದಿಗಳಲ್ಲಿ ಹಾಗೂ ಕೇರಳ ಮತ್ತು ಪಶ್ಚಿಮ ಬಂಗಾಳದ ಕೆಲವು ನದಿಗಳಲ್ಲಿ ಕಂಡು ಬಂದಿವೆ. ಇವು ಮೀನುಗಳ ಅಕ್ರಮ ವ್ಯಾಪಾರದಿಂದ ಬಂದಿರಬಹುದು ಎಂದು ಊಹಿಸಲಾಗಿದೆ. ಪಿರಾನಾ ಮೀನುಗಳನ್ನು ಕೆಲವರು ಅಕ್ವೇರಿಯಂಗಳಲ್ಲಿ ಸಾಕ್ತಾರೆ. ಈ ಮೀನುಗಳು 1990ರ ದಶಕದಲ್ಲಿ ಅಕ್ವೇರಿಯಂ ಮೀನುಗಳ ಮಾರಾಟದ ಸಂದರ್ಭದಲ್ಲಿ ಆಗ್ನೇಯ ಏಷ್ಯಾ ಅಥವಾ ನೇರವಾಗಿ ದಕ್ಷಿಣ ಅಮೆರಿಕಾದಿಂದ ಭಾರತವನ್ನು ಪ್ರವೇಶಿಸಬಹುದು ಅಂತ ಅಂದಾಜು ಮಾಡಲಾಗಿದೆ. ಸಂರಕ್ಷಣಾವಾದಿಗಳು ಪಿರಾನಾ ಮೀನುಗಳು ಭಾರತವನ್ನು ಹೊಕ್ಕರೆ ಅವುಗಳ ಆಕ್ರಮಣಕಾರಿ ಸ್ವಭಾವದಿಂದ ಸ್ಥಳೀಯ ಮೀನುಗಳು ಹಾಗೂ ಪರಿಸರ ವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಭೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಗುಂಪಿನಲ್ಲಿ ಕೆಲವು ಬಾರಿ ಅಪಾಯಕಾರಿ ಎಂದು ಅನಿಸಿದರೂ ಅವುಗಳನ್ನು ಹಿಡಿದಾಗ ಕಚ್ಚುವುದಕ್ಕಷ್ಟೇ ಅವುಗಳ ಅಪಾಯ ಸೀಮಿತವಾಗಿದೆ. ಹಾಗಾಗಿ ಅವುಗಳನ್ನು ಹಿಡಿದು ಆಹಾರಕ್ಕಾಗಿ ಉಪಯೋಗಿಸುವುದು ನಡೆದೇ ಇದೆ. ನೀರಿನಲ್ಲಿ ಅದ್ದಿದ ಬೆರಳ ತುದಿಗಳನ್ನು ಕ್ಷಣ ಮಾತ್ರದಲ್ಲಿ ತಿನ್ನುವ ಪಿರಾನಾ ಮೀನುಗಳು ಅನೇಕ ಮಾನವರ ದೇಹಗಳನ್ನೂ ತಿಂದು ಹಾಕಿರುವ ದಾಖಲೆಗಳಿವೆ. ಆದರೆ ಮಾನವರು ಮೀನುಗಳ ಕಣ್ಣಿಗೆ ಬಿದ್ದಾಗ ಜೀವಂತವಾಗಿದ್ದರೆ ಅಥವಾ ಮೊದಲೇ ಸತ್ತು ಹೋಗಿದ್ದರೆ ಎನ್ನುವುದರ ಬಗ್ಗೆ ಗೊಂದಲಗಳಿರೋದರಿಂದ ಇವು ಉತ್ಪ್ರೇಕ್ಷಿತ ವರದಿಗಳು ಎನ್ನಲಾಗಿದೆ. ಸ್ನೇಹಿತರೆ, ಇದು ಮಾನವನಿಗೆ ಅಪಾಯಕಾರಿ ಅಂತ ಹೇಳಲಾದ ಪಿರಾನಾ ಮೀನುಗಳ ಬಗ್ಗೆ ವಾಸ್ತವ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.